ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕೆ ಕಡೆಯಿಂದ ನಿಮಗೆ ಗುಡ್ ನ್ಯೂಸ್ ಏನು ಅಂದ್ರೆ ಅಪ್ಲಿಕೇಶನ್ ಎಡಿಟಿಂಗ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಏನೇನು ಎಡಿಟ್ ಮಾಡಬಹುದು, ಯಾವ ರೀತಿ ಎಡಿಟ್ ಮಾಡೋದು, ಸ್ಟೆಪ್ಸ್ ಯಾವ್ದು ಎಲ್ಲದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಮೊದಲಾಗಿ ಯಾವ್ದನ್ನ ಎಡಿಟ್ ಮಾಡಬಹುದು ಅಂತ ಹೇಳಿದ್ರೆ, ನೀವೀಗ ಕನ್ನಡ ಮೀಡಿಯಂ ಕೋಟಾ ಕ್ಲೈಮ್ ಮಾಡದಿದ್ರೆ ಈಗ ಕ್ಲೈಮ್ ಮಾಡಬಹುದು. ರೂರಲ್ ಕೋಟಾ ಮೊದಲು ಕ್ಲೈಮ್ ಮಾಡಿಲ್ಲ, ಈಗ ಕ್ಲೈಮ್ ಮಾಡಬಹುದು. ಯಾವ್ಯಾವ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಕೋಟಾ ಮತ್ತು ರೂರಲ್ ಕೋಟಾವನ್ನ ಈಗ ಕ್ಲೈಮ್ ಮಾಡ್ತಿದ್ದಾರೆ, ಮೊದಲು ಕ್ಲೈಮ್ ಮಾಡಿಲ್ಲ ಈಗ ಕ್ಲೈಮ್ ಮಾಡ್ತಾ ಇದ್ದೀರಾ, ಅಂತಹ ವಿದ್ಯಾರ್ಥಿಗಳು ಕ್ಲೈಮ್ ಮಾಡಿದ ನಂತರ ನಿಮ್ಮ ಕಾಲೇಜ್ಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗಿ ವೆರಿಫಿಕೇಶನ್ ಮಾಡಿಸ್ಬೇಕು. ಸರಿ, ಹಾಗಿದ್ರೆ ಮತ್ತೇನು ಎಡಿಟ್ ಮಾಡಬಹುದು ಅಂತ ಕೇಳಿದ್ರೆ, ಇನ್ಕಮ್ ಮತ್ತು ಕಾಸ್ಟ್ ಇದಕ್ಕೆ ರಿಲೇಟೆಡ್ ನಿಮ್ಮ ಹತ್ರ ಸರ್ಟಿಫಿಕೇಟ್ ಮೊದಲು ಇರ್ಲಿಲ್ಲ, ಈಗ ಹೊಸದಾಗಿ ಸರ್ಟಿಫಿಕೇಟ್ ಮಾಡಿಸಿದ್ದೀರಾ, ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಎಡಿಟ್ ಮಾಡಬಹುದು. ಹಾಗೆ ಹೈದರಾಬಾದ್ ಕರ್ನಾಟಕ ಕೋಟಾ 371G ಸರ್ಟಿಫಿಕೇಟ್ ಏನಿದೆ ಅದನ್ನು ಕೂಡ ನೀವು ಹೊಸದಾಗಿ ಮಾಡಿಸಿದ್ರೆ ಅದನ್ನು ಕೂಡ ಈಗ ವೆರಿಫೈ ಮಾಡಿಸೋದಕ್ಕೆ ಆಗುತ್ತೆ. ಇದೆಲ್ಲ ರೀತಿಯಲ್ಲಿ ನೀವು ಎಡಿಟ್ ಮಾಡಬಹುದು. ಎಡಿಟ್ ಮಾಡೋದಕ್ಕೆ ಆಪ್ಷನ್ ಇವತ್ತಿನಿಂದನೇ ಕೊಟ್ಟಿದ್ದಾರೆ. ಬಟ್ ವಿಷಯ ಅಂತಂದ್ರೆ ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿಲ್ಲ, ಅದಕ್ಕೋಸ್ಕರ ಆದಷ್ಟು ಬೇಗ ನೀವು ಎಡಿಟ್ ಮಾಡ್ಬೇಕಾಗತ್ತೆ. ನಂತರ ಮತ್ತೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಈಗ ಜಸ್ಟ್ ನಮ್ಮ RCB ಗುಜರಾತ್ ಟೈಟನ್ಸ್ ವಿರುದ್ಧ ಮ್ಯಾಚ್ ವಿನ್ ಆಯ್ತು. ಸರಿ, ಈಗ ಯಾವ ರೀತಿ ಎಡಿಟ್ ಮಾಡೋದು ಅಂತ ಸ್ಟೆಪ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಮೊದಲಾಗಿ ಕೆದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದನ್ನ ವಿಸಿಟ್ ಮಾಡಬೇಕು. kea.kar.nrc.in ವೆಬ್ಸೈಟ್ ಅನ್ನ ವಿಸಿಟ್ ಮಾಡ್ತೀರಾ. ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿದ್ರೆ ಅಲ್ಲಿ ಮೇಲ್ಗಡೆ 3 ಲೈನ್ಸ್ ಕಾಣ್ತಿದ್ಯಾ, ಕ್ಲಿಕ್ ಮಾಡಿ. ಅದಂದ್ರೆ ಅಲ್ಲಿ ಪ್ರವೇಶ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ್ರೆ UGCET 2026 ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು. ಅದಂತರ ಹಲವಾರು ಆಪ್ಷನ್ಸ್ ಕಾಣುತ್ತೆ, ಅಲ್ಲಿ ನೀವು ಚೆಕ್ ಮಾಡಿದ್ರೆ ಅಲ್ಲಿ ಪರ್ಟಿಕ್ಯುಲರ್ ಲಿಂಕ್ ಕಾಣ್ತಾ ಇಲ್ಲ ಎಡಿಟ್ ಮಾಡೋದಕ್ಕೆ ಅಂತ. ಬಟ್ ಎಡಿಟ್ ಮಾಡೋದಕ್ಕೆ ಈ ಹಿಂದೆ ಕೊಟ್ಟಂತಹ ಲಿಂಕ್ ಏನಿದೆ ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಅಲ್ಲಿ ಆಪ್ಷನ್ಸ್ ಏನಿದೆ ಅದನ್ನ ಸ್ಕ್ರೋಲ್ ಮಾಡ್ತಾ ಹೋಗಿ. ಸ್ಕ್ರೋಲ್ ಮಾಡಿ ಅದ್ರ ನಂತರ ಅಲ್ಲಿ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಏನಿದೆ, ಆನ್ಲೈನ್ ಅರ್ಜಿ ಲಿಂಕ್ ಅಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ 16/1/2026 ಅಂತ. ಸೊ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಏನಿದೆ ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಮ ID, ಪಾಸ್ವರ್ಡ್ ಹಾಗೆ OTP ಯನ್ನ ಎಂಟರ್ ಮಾಡಿ ಲಾಗಿನ್ ಆಗೋದಕ್ಕೆ ಅವಕಾಶ ಕೊಡ್ತಾರೆ. ಈ ಹಿಂದೆ ಅಪ್ಲಿಕೇಶನ್ ಮುಗಿದಲ್ವಾ, ಅವಾಗ ಈ ಪೇಜ್ ಓಪನ್ ಆಗ್ತಾ ಇರ್ಲಿಲ್ಲ, ಈಗ ಓಪನ್ ಆಗ್ತಾ ಇದೆ. ನನಗೊಬ್ಬ ವಿದ್ಯಾರ್ಥಿ ಈ ಇನ್ಫಾರ್ಮೇಶನ್ ಕೊಟ್ಟಿರೋದು, ಅವ್ರು ಎಡಿಟ್ ಮಾಡಿ ಆಗಿದೆ. ಸರಿನಾ, ಎಡಿಟ್ ಮಾಡಿದ್ರೆ ಕೂಡ ಕೆಲಸ ಇರುತ್ತೆ, ಅದನ್ನು ಕೂಡ ಹೇಳ್ತೀನಿ. ಏನು ಅಂತ ಹೇಳಿದ್ರೆ, ಅದು ಲಾಗಿನ್ ಆಗ್ತೀರಾ, ಏನು ಎಡಿಟ್ ಮಾಡ್ಬೇಕು ಅದನ್ನ ಎಡಿಟ್ ಮಾಡ್ತೀರಾ. ಎಡಿಟ್ ಮಾಡಿದ ನಂತರ ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ಅದು ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ. ಸರಿನಾ, ಈ ಹಿಂದೆ ಇರೋ ಅಪ್ಲಿಕೇಶನ್ ಫಾರ್ಮ್ ವ್ಯಾಲಿಡ್ ಆಗಲ್ಲ ನೀವು ಎಡಿಟ್ ಮಾಡಿದ ನಂತರ. ಎಡಿಟ್ ಮಾಡಿದ್ರೆ ಅಂತ ಹೇಳಿದ್ರೆ, ಎಡಿಟ್ ಮಾಡಿದ ನಂತರ ಏನು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದು ಫೈನಲ್ ಅಪ್ಲಿಕೇಶನ್ ಫಾರ್ಮ್. ಸೊ ನಿಮಗೆ ಏನು ಎಡಿಟ್ ಮಾಡಬೇಕು ಅದನ್ನ ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಆದ ನಂತರ ಆ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದನ್ನ ಮತ್ತೊಮ್ಮೆ ಡೌನ್ಲೋಡ್ ಮಾಡ್ಕೊಳ್ಳಿ, ಅದರ ಪ್ರಿಂಟ್ಔಟ್ ಅನ್ನ ಇಟ್ಕೊಳ್ಳಿ. ಅದ್ರ ಜೊತೆಗೆ ಆ PDF ಫೈಲ್ ಏನಿರುತ್ತೆ ಅದನ್ನು ಕೂಡ ಸೇಫ್ ಆಗಿ ಇಟ್ಕೊಳ್ಳಿ. ಸೊ ಈ ರೀತಿ ಏನ್ ಮಾಡ್ಬೇಕು ಹೇಳಿ, ಅಪ್ಲಿಕೇಶನ್ ಎಡಿಟ್ ಮಾಡ್ಬೇಕು. ನೀವು ಫ್ರೆಂಡ್ಸ್ ಕೂಡ ಹೇಳಿ, ಯಾಕಂದ್ರೆ ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿಲ್ಲ. ಸೊ ಮುಗಿಯೋದ್ರ ಮೊದಲೇನೆ ಆದಷ್ಟು ಬೇಗ ಏನಾದ್ರು ಎಡಿಟ್ ಮಾಡ್ಬೇಕು ಅಂತಂದ್ರೆ ಎಡಿಟ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.